ನೋಡಿ ನಾನು ಅವಾಗ ರುಬ್ಕೊಂಡಿಟ್ಟೆ ಮಸಾಲವನ್ನು ಇವಾಗ ಸೇರಿಸ್ಕೊಳ್ತಿದ್ದೇನೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಕೇದಾರ್ ಫಿಶ್ ತೊಗೊಂಬಂದಿದ್ದೇವೆ ಮಾರ್ಕೆಟಿಂದ. ನಾನು ಫಿಶನ್ನು ಕ್ಲೀನ್ ಮಾಡ್ಕೊಂಡು ತೊಗೊಂಬರ್ತೇನೆ. ನೋಡಿ ತೋರಿಸ್ಕೊಡ್ತೇನೆ ಎಷ್ಟೆಷ್ಟು ಬೇಕಂತ ಸಾಮಗ್ರಿ. 3 ಸ್ಪೂನ್ ಕೊತ್ತಂಬರಿ ಬೀಜ, 1/4 ಸ್ಪೂನ್ ಕರಿಮೆಣಸು, ಒಂದು 10 ಎಸ್ಲು ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಂತೆ, 1/4 ಸ್ಪೂನ್ ಓಮ, 20 ಬ್ಯಾಡಗೆ ಚಿಲ್ಲಿ, ನಾನು ದೊಡ್ಡ ಗಾತ್ರದ ಹುಣಸೆ ಅಂತ ತಗೊಂಡಿದ್ದೇನೆ ನೋಡಿ. ಅಂದರೆ ಸ್ವಲ್ಪ ಹುಳಿ ಖಾರ ಜಾಸ್ತಿ. ಮತ್ತು ಅರ್ಧ ಕಪ್ ಕೊಕೊನಟ್, ಅರ್ಧ ಸ್ಪೂನ್ ಅರಿಶಿನ ಪೌಡ್ರು ಹಾಕ್ಕೊಳ್ತೇನೆ. ಮಸಾಲೆ ರೆಡಿ ಆದಮೇಲೆ ಅದಕ್ಕೆ ಕಟ್ ಮಾಡಿ ಹಾಕೋಕ್ಕೆ. ಬನ್ನಿ ಇವಾಗ ಇದನ್ನೆಲ್ಲ ಹುರ್ಕೊಳ್ಳೋಣ. ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ನೋಡಿ ನಾನು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆ ಕಾಯ್ತಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ ನೋಡಿ. ಚಿಲ್ಲಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದಾಯಿತು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ, ಕರಿಮೆಣಸು ಎರಡು ಚೆನ್ನಾಗಿ ಫ್ರೈ ಆಗ್ತಿದೆ. ಮತ್ತು ಇದಕ್ಕೆ ಜೀರಿಗೆ ಒಟ್ಟಿಗೆ ನಾನು ಸಾಸಿವೆ ಸೇರಿಸ್ಕೊಂಡಿದ್ದೇನೆ. ಆವಾಗ ನಿಮಗೆ ತೋರಿಸಿಲ್ಲ, ನಾನು ಒಂದು ಅರ್ಧ ಸ್ಪೂನ್ ಸಾಸಿವೆ ತಗೊಂಡಿದ್ದೇನೆ. ಪ್ಲೇಟಿಗೆ ಹಾಕ್ಕೊಳ್ತಿದ್ದೇನೆ. ಇವಾಗ ಆಯಿತು. ಬಿಸಿ ಆರಬೇಕು. ನಾನು ಬೇರೆನೇ ಈಗ ಫ್ರೈ ಮಾಡ್ಕೊಳ್ತೇನೆ. ಓಮ ಮತ್ತು ಮೆಂತೆ. ಮೊದಲಿಗೆ ಮೆಂತೆ ತಗೊಂಡಿದ್ದೇನೆ ನೋಡಿ. ಓಮ್ ಕಾಳು ಸೇರಿಸ್ಕೊಂಡಿದ್ದೇನೆ. ನಾನು ಇದಕ್ಕೆ ಎಣ್ಣೆ ಎಲ್ಲ ಸೇರಿಸ್ಕೊಂಡಿಲ್ಲ, ಖಾಲಿ ನಾನು ಚಿಲ್ಲಿ ಫ್ರೈ ಮಾಡುವಾಗ ಮಾತ್ರ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೇನೆ. ಹುಣಸೆಹಣ್ಣು ನೆನೆಸಿ ಹಾಕಿಟ್ಟಿದ್ದೇನೆ ನೀರಿಗೆ. ಇವಾಗ ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಕಾಯಿ ತುರಿನ ಆ್ಯಡ್ ಮಾಡ್ಕೊಂಡಿದ್ದೇನೆ. ಚಿಲ್ಲಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದನ್ನು ನಾನು ರುಬ್ಕೊಂಡು ಬರ್ತೇನೆ. ನಾನು ಇಷ್ಟು ರುಬ್ಕೊಂಡು ಬಂದಿದ್ದೇನೆ, ತುಂಬ ಮಾಡಿಲ್ಲ, ಸ್ವಲ್ಪ ಮಿಕ್ಸ್ ಆಗೋಕ್ಕೆ. ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೇನೆ ಸ್ವಲ್ಪ ನೋಡಿ. ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿದ್ದೇನಲ್ಲ, ಅದೇ ಇದಕ್ಕೆ ಮಸಾಲಕ್ಕೆ ನಾನು ಹುರ್ಕೊಂಡಿರುವ ಸಾಮಾನೆಲ್ಲ ಸೇರಿಸ್ಕೊಂಡಿದ್ದೆ. ಇದರ ಜೊತೆಗೆ ಬೆಳ್ಳುಳ್ಳಿನೂ ಆ್ಯಡ್ ಮಾಡ್ಕೊಂಡಿದ್ದಾರೆ. ಈ ಥರ ಮಾಡೋದರಿಂದ ಇದು ಮಸಾಲ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತಲ್ಲ, ಮೆಂತೆ, ಓಮ, ಜೀರಿಗೆ, ಕೊತ್ತಂಬರಿದೆಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಹುಣಸೆ ನೆನೆಸಿ ಹಾಕಿಟ್ಟ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಇದನ್ನೆಲ್ಲ ನಾನು ರುಬ್ಕೊಂಡು ಬರ್ತೇನೆ ನೋಡಿ. ಇಬ್ಬರು ಮೀನು ಕಟ್ ಮಾಡೋಕ್ಕೆ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದಾರೆ. ನನ್ನ ಕೈ ಹುಷಾರು ಮಗ. ಇವಾಗ ಇದನ್ನ ನಾನು ಕಟ್ ಮಾಡ್ಕೊಂಡು ಬರ್ತೇನೆ. ಅದಕ್ಕೆ ಕ್ಯೂಬ್ ಥರ ಕಟ್ ಮಾಡ್ಕೋಬೇಕು. ಕೇದಾರ್ ಫಿಶ್ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ಫಿಶನ್ನು ಕ್ಲೀನ್ ಮಾಡ್ಕೊಂಡು ಬಂದಿದ್ದೇನೆ ನೋಡಿ. ಈರುಳ್ಳಿ ಇವಾಗ ಮೊದಲಿಗೆ ಈರುಳ್ಳಿಯನ್ನು ಹಾಕಿದ್ದೇನೆ.
ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಇವಾಗ ಇದಕ್ಕೆ ಚಿಲ್ಲಿ, ಜಿಂಜರ್ ಎಲ್ಲ ಸೇರಿಸ್ಕೊಳ್ತಿದ್ದೇನೆ. ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ನೋಡಿ ನಾನು ಅವಾಗ ರುಬ್ಕೊಂಡಿಟ್ಟ ಮಸಾಲವನ್ನು ಇವಾಗ ಸೇರಿಸ್ಕೊಳ್ತಿದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನಾನು ಮಿಕ್ಸ್ದಲ್ಲಿ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ಗಟ್ಟಿಯಾಗಿರಬೇಕು ಮಸಾಲ, ಜಾಸ್ತಿ ನೀರು ಸೇರಿಸ್ಕೋಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ ಮಸಾಲ ಕುದೀತಾ ಉಂಟು ಸ್ಲೋ ಆಗಿ. ನೋಡಿ ಮಸಾಲ ಎಲ್ಲ ಕುದೀತಾ ಉಂಟು ಸರಿಯಾಗಿ. ಇವಾಗ ಇದಕ್ಕೆ ನಾವು ಫಿಶ್ ಅನ್ನು ಸೇರಿಸ್ಕೋಬೇಕು. ಎದ ಫಿಶ್ ಅನ್ನು ಕ್ಯೂಬ್ಸ್ ತರ ಮಾಡ್ಕೊಂಡಿದ್ದೇನೆ ನೋಡಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಮಸಾಲೆ ಒಟ್ಟಿಗೆ. ಇದು ಗಸಿ ಗಸಿಯಾಗಿ ಇರಬೇಕು ನೋಡಿ. ಇವಾಗ ಗಟ್ಟಿ ಇದೆಯಲ್ಲ ಈ ಥರ, ಇದ್ರ ಸ್ವಲ್ಪ ನೀರು ಬಿಡ್ಕೊಳತ್ತೆ ನೋಡಿ. ನಾನು ನೀರೇನು ಸೇರಿಸ್ತಾ ಇಲ್ಲ, ಸ್ವಲ್ಪ ಮುಚ್ಕೊಂಡು ಇಟ್ಕೊಂಡಿದ್ದೇನೆ. ಓಪನ್ ಮಾಡ್ಕೊಂಡಿದ್ದೇನೆ ನೋಡಿ. ಸ್ವಲ್ಪ ಇದ್ರ ನೀರು ಥರ ಆಗಿಬಿಟ್ಟಿದೆ ನೋಡಿ. ಇಷ್ಟಿದ್ರೆ ಸಾಕು. ನೋಡಿ ಒಂಚೂರು ಈ ಥರ ತಿರುಗಿಸ್ಬೇಕು ಪಾತ್ರೆಯನ್ನು. ನಾನೇನು ನೀರು ಆ್ಯಡ್ ಮಾಡ್ಕೊಂಡಿಲ್ಲ. ಈ ಥರ ಗ್ರೇವಿ ಇರಬೇಕು ದಪ್ಪವಾಗಿ. ಇವಾಗ ಇದಕ್ಕೆ ಇದು 10 ನಿಮಿಷ ಬೇಯಬೇಕು ಮಸಾಲೆ ಒಟ್ಟಿಗೆ. ಇವಾಗ 10 ನಿಮಿಷ ಆಗಿದೆ. ಇವಾಗ ಇದಕ್ಕೊಂದು ನಾನು ಒಗ್ಗರಣೆ ಕೊಡ್ತಾ ಇದ್ದೇನೆ ಬೆಳ್ಳುಳ್ಳಿದು. ಮತ್ತು ನೋಡಿ ನಾನು 1 ಸ್ಪೂನ್ ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ. ಇದಕ್ಕೆ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಜಸ್ಕೊಂಡು ಹಾಕಿದ್ದೇನೆ ನೋಡಿ. ಇವಾಗ ಇದನ್ನು ನಾವು ಫಿಶ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಈ ಥರ ಕೇದಾರ್ ಫಿಶ್ ಆಗೋದಕ್ಕೆ ಕಲಿಯಿರಿ ನೋಡಿ. ಹೇಗೆ ಬಂದುಬಿಟ್ಟಿದ್ದು ನೋಡಿ ಗಸಿ ಗಸಿ. ನೀವು ಈ ಥರ ಒಂದು ರೆಸಿಪಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅದು ಫಿಶ್ ತುಂಬ ಟೇಸ್ಟಿ ಇರುತ್ತೆ. ಇದು ಕೇದಾರ್ ಫಿಶ್ ನೋಡಿ. ಇವಾಗ ಇದು ರೆಡಿಯಾಗಿದೆ ಕೇದಾರ್ ಫಿಶ್ ಗಸಿ. ಇದನ್ನು ನಾವು ಊಟದ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ ರೆಸಿಪಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.